ಸಿಗಂದೂರು ತೂಗು ಸೇತುವೆ ಪೂರ್ಣಗೊಂಡ ನಂತರ ಒಂದಲ್ಲ ಒಂದು ವಿವಾದಕ್ಕೆ ಒಳಗಾಗ್ತಾ ಇದೆ, ಒಂದಲ್ಲ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಈ ಹಿಂದೆ ಏನು ಉದ್ಘಾಟನೆಗಿಂತ ಮುಂಚೆ ಅದಕ್ಕೆ ಏನು ನಾಮಕರಣ ಮಾಡಬೇಕು ಅನ್ನೋ ವಿಚಾರ ಬಹಳಷ್ಟು ಚರ್ಚೆ ಆಗಿತ್ತು. ಇದಾದ ನಂತರ ನಿನ್ನೆ ಅಷ್ಟೇ ಕೇಂದ್ರ ಸಾರಿಗೆ ಸಚಿವರಾಗಿರುವಂತ ನಿತಿನ್ ಗಡ್ಕರಿ ಅವರು ಬಂದು ಉದ್ಘಾಟನೆ ಕಾರ್ಯಕ್ರಮವನ್ನು ಕೂಡ ನೆರವೇರಿಸ್ತಾರೆ, ಉದ್ಘಾಟನೆಯನ್ನ ಕೂಡ ಮಾಡ್ತಾರೆ. ಅದಕ್ಕೆ ಸಿಗಂದೂರು ಚೌಡೇಶ್ವರಿ ಸೇತುವೆ ಅಂತಾನೆ ನಾಮಕರಣವನ್ನ ಕೂಡ ಮಾಡ್ತಾರೆ. ಇದಾದ ನಂತರ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಕಾರ್ಯಕ್ರಮದ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ನಿನ್ನೆ ಸಿದ್ದರಾಮಯ್ಯನವರೇ ಖುದ್ದು ಈ ಬಗ್ಗೆ ಮಾತನಾಡಿದ್ರು. ಇದಾದ ನಂತರ ಈಗ ದೇಶದ ಪ್ರಧಾನಿಗಳಾಗಿರುವಂತ ನರೇಂದ್ರ ಮೋದಿ ಅವರಿಗೆ ಸಿದ್ದರಾಮಯ್ಯ ಖುದ್ದು ಪತ್ರವನ್ನ ಬರೆದಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ನನಗೆ ಬೇಸರ ಉಂಟಾಗಿದೆ, ಈ ಒಂದು ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ನಾನು ನಿತಿನ್ ಗಡ್ಕರಿ ಅವರಿಗೆ ಏನೋ ಅವ್ರ ಜೊತೆ ವೈಯಕ್ತಿಕವಾಗಿ ಮಾತನಾಡುವುದರ ಜೊತೆಗೆ ಜುಲೈ 11ರಂದು ಪತ್ರವನ್ನ ಕೂಡ ಬರೆದಿದ್ದೆ. ಏನಂತ ಪತ್ರ ಬರೆದಿದ್ದೆ? ಇದನ್ನ ಕಾರ್ಯಕ್ರಮನ ಮುಂದೂಡುವಂತೆ ಪತ್ರ ಕೂಡ ಬರ್ತಿದ್ದೆ. ಬಟ್ ಆದ್ರೆ ನನ್ನ ಗಮನಕ್ಕೆ ತರದೆ ಅಥವಾ ನನಗೆ ಈ ಕಾರ್ಯಕ್ರಮ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ, ಯಾವುದೋ ಬೇರೆ ಮೂಲಗಳಿಂದ ನಾನು ಈ ಕಾರ್ಯಕ್ರಮದ ಬಗ್ಗೆ ತಿಳ್ಕೊಂಡಿದ್ದೀನಿ. ಈ ಕಾರ್ಯಕ್ರಮದಲ್ಲಿ ಕಂಪ್ಲೀಟ್ ಆಗಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಅಸಮಾಧಾನವನ್ನ ಹೊರಹಾಕುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಇನ್ನು ಈ ಪತ್ರವನ್ನ ನಾವು ಸ್ಕ್ರೀನ್ ಮೇಲೂ ಕೂಡ ತೋರಿಸ್ತಾ ಹೋಗ್ತೀವಿ. ಆ ಪತ್ರದಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರು 5 ಪ್ರಶ್ನೆಗಳನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ಮುಂದೆ ಇಟ್ಟಿದ್ದಾರೆ. ಒಂದು ರೀತಿಯಾಗಿ ಸವಾಲನ್ನ ಹಾಕಿದ್ದಾರೆ. ಏನದು ಪ್ರಶ್ನೆಗಳನ್ನ? ಆ ಪತ್ರ ಕೂಡ ನೀವು ಗಮನಿಸ್ತಾ ಇರಬಹುದು. ಪ್ರಶ್ನೆ 1, ಸಿದ್ದು ಅವರ ಪ್ರಶ್ನೆ ಇದು: ರಾಜ್ಯ ಸರ್ಕಾರವನ್ನ ಸಂಪರ್ಕಿಸದೆ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ. ಮುಂಚಿತವಾಗಿ ಕಾರ್ಯಕ್ರಮ ಆಯೋಜನೆಯ ವಿಷಯವನ್ನ ನನಗೆ ತಿಳಿಸಿಲ್ಲ. ಆಹ್ವಾನ ಪತ್ರಿಕೆಯಲ್ಲಿ ನನ್ನ ಹೆಸರನ್ನು ಕೂಡ ಮುದ್ರಿಸಲಾಗಿತ್ತು. ಇನ್ನು ಹೆಸರು ಹಾಕೋದ್ರಿಂದ ಹಿಡಿದು ಆಹ್ವಾನ ನೀಡುವವರೆಗೂ ಸಿಎಂ ಹೆಸರು ಯಾವುದೇ ಪೂರ್ವ ಸೂಚನೆ ಇಲ್ಲದೆ ನಮೂದಿಸಲಾಗಿದೆ ಅಂತ ಹೇಳಿದ್ದಾರೆ. ಇನ್ನು ಎಲ್ಲಾ ಹಂತಗಳಲ್ಲಿಯೂ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಅಂತ ಸಿದ್ದು ಅವರ ಮೊದಲನೇ ಪ್ರಶ್ನೆ ಇದಾಗಿದೆ. ಇನ್ನು ಅವರ 2ನೇ ಪ್ರಶ್ನೆ: ನಿತಿನ್ ಗಡ್ಕರಿ ಅವರು ಕಾರ್ಯಕ್ರಮ ಮುಂದೂಡಲು ಒಪ್ಕೊಂಡಿದ್ರು, ಆದರೂ ಕೂಡ ಸೇತುವೆ ಉದ್ಘಾಟನೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ. ಈ ಗಂಭೀರ ಶಿಷ್ಟಾಚಾರ ಉಲ್ಲಂಘನೆಯನ್ನ ನಿಮ್ಮ ಗಮನಕ್ಕೆ ನಾನು ತರ್ತಾ ಇದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯನವರು ಆ ಪತ್ರದಲ್ಲಿ ನಮೂದನೆಯನ್ನ ಮಾಡಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ಪ್ರಶ್ನೆ 3: ಶರಾವತಿ ಹಿನ್ನೀರಿಗೆ ಕಟ್ಟಲಾಗಿರುವಂತಹ ಅತಿ ಉದ್ದದ ತೂಗು ಸೇತುವೆ ತಾಂತ್ರಿಕ ವರದಿ ಪ್ರಕಾರ ಯೋಜನೆ ಈವರೆಗೂ ಕೂಡ ಅಂದ್ರೆ ಏನು ಯೋಜನೆಯ ಕಾಮಗಾರಿ ಇತ್ತು ಅದು ಪೂರ್ಣ ಆಗಿಲ್ಲ. ಹಾಗಾಗಿ ಈ ಕಾರ್ಯಕ್ರಮವನ್ನ ಒಂದು ರೀತಿಯಾಗಿ ತುರ್ತಾಗಿ ಆಯೋಜಿಸಬಾರದಿತ್ತು. ಬಟ್ ಆಯೋಜನೆಯನ್ನ ಮಾಡಿದ್ದಾರೆ, ಉದ್ಘಾಟನೆ ಕೂಡ ಆಗೋಗಿದೆ. ಈ ರೀತಿಯಾಗಿ ಪ್ರಶ್ನೆ ಕೇಳಿದ್ದಾರೆ. ಇನ್ನು ಸಿದ್ದು ಪ್ರಶ್ನೆ 4: ಆಹ್ವಾನ ಪತ್ರಿಕೆಯಲ್ಲಿ ಡಿಸಿಎಂ ಮತ್ತು ಸ್ಪೀಕರ್ ಸಭಾಪತಿ ಹೆಸರಿನ ಮುಂಚೆಯೇ ಮಾಜಿ ಮುಖ್ಯಮಂತ್ರಿ ಹೆಸರು ಮುದ್ರಿಸಿರುವುದು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ. ಇಲ್ಲಿ ಈ ರೀತಿಯಾಗಿ ಸ್ಪೀಕರ್ ಸಭಾಪತಿ ಹೆಸರು ಮುಂಚೆನೆ ಮಾಜಿ ಮುಖ್ಯಮಂತ್ರಿ ಅವರ ಹೆಸರು ಹಾಕಿರೋದು ಕೂಡ ಒಂದು ರೀತಿಯಾಗಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅಂತ ಪ್ರಶ್ನೆಯನ್ನ ಸಿದ್ದರಾಮಯ್ಯನವರು ಮಾಡ್ತಿದ್ದಾರೆ. ಇನ್ನು ಸಿದ್ದು ಪ್ರಶ್ನೆ 5ನೇ ಪ್ರಶ್ನೆ ಕೇಳಿರುವಂತದ್ದು: ಇದು ಸಹಕಾರ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾಗಿದೆ. ಇದನ್ನ ರಾಜ್ಯ ಸರ್ಕಾರ ಬಲವಾಗಿ ಖಂಡಿಸುತ್ತೇವೆ. ಈ ಕುರಿತು ಅಧಿಕೃತವಾಗಿ ಪ್ರತಿಭಟನೆಯನ್ನ ಕೂಡ ನಾವು ಮಾಡ್ತೀವಿ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಸಂಘರ್ಷಕ್ಕೆ ಕಾರಣ ಆಗಬಹುದು. ಈ ನಡೆ ಏನಿದೆ ಈಗ ನನಗೆ ಗಮನಕ್ಕೆ ತರದೆ ಒಂದು ಏನು ಉದ್ಘಾಟನೆ ಆಗಿದೆ, ಈ ಒಂದು ನಡೆ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧವಾದುದು. ಮುಂದಿನ ದಿನಗಳಲ್ಲಿ ಇಂತಹ ಲೋಪಗಳಾಗದಂತೆ ತಮ್ಮ ಎಲ್ಲ ಸಂಪುಟ ಸಹೋದ್ಯೋಗಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡುತ್ತೀರಿ ಅಂತ ಭಾವಿಸ್ತೀನಿ ಅಂತ ಈ ರೀತಿಯಾಗಿ 5 ಪ್ರಶ್ನೆಗಳನ್ನ ಸಿಎಂ ಸಿದ್ದರಾಮಯ್ಯನವರು ಕೇಳಿ ಆ ಪತ್ರವನ್ನ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬರೆದಿರುವಂಥದ್ದು. ನಿನ್ನೆ ಸಿಎಂ ಸಿದ್ದರಾಮಯ್ಯನವರು ಒಂದು ಮಾಧ್ಯಮಗಳೊಟ್ಟಿಗೆ ಮಾತನಾಡಬೇಕಿದ್ರೆ ಆ ಪ್ರೆಸ್ ಮೀಟ್ ಅಲ್ಲೂ ಕೂಡ ಮಾತನಾಡ್ತಾರೆ. ನನ್ನ ಗಮನಕ್ಕೆ ಬಂದಿರೋದಿಲ್ಲ, ನನಗೆ ಗೊತ್ತೇ ಇಲ್ಲ, ನಂಗೆ ಆಹ್ವಾನ ಕೊಟ್ಟಿಲ್ಲ ಅಂತ. ಇದಾದ ನಂತರ BY ರಾಘವೇಂದ್ರ ಅವರು ಕೂಡ ಟ್ವೀಟ್ ಮಾಡ್ತಾರೆ: ನೀವು ಈ ರೀತಿಯಾಗಿ ಸಾರ್ವಜನಿಕ ಆಗಿ ಹೇಳಿಕೆಗಳನ್ನ ಕೊಡುವಂಥದ್ದು ತಪ್ಪು. ನಾವು ನಿಮ್ಗೆ ಆಹ್ವಾನವನ್ನ ಕೊಟ್ಟಿದ್ವಿ, ಬಟ್ ಆದ್ರೆ ನೀವು ಯಾಕೆ ಈ ರೀತಿಯಾಗಿ ಹೇಳ್ತಾ ಇದ್ದೀರಾ, ಇದು ಸರಿಯಲ್ಲ ಅಂತ ಕೂಡ ಹೇಳ್ತಾರೆ. ಇದಾದ ನಂತರ ಸಿಎಂ ಸಿದ್ದರಾಮಯ್ಯನವರು ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಅಂತ ಅದನ್ನ ಖಂಡನೆಯನ್ನ ಮಾಡಿ ಈಗ ಪತ್ರ ಬರೆದಿದ್ದಾರೆ. ಈವರೆಗೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂದ್ರೆ ಆ ಪತ್ರಕ್ಕೆ ಏನು ಉತ್ತರವನ್ನ ಕೂಡ ಕೊಟ್ಟಿಲ್ಲ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಈ ಎಲ್ಲ ಪ್ರಶ್ನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರವನ್ನ ಕೊಡ್ತಾರೆ, ಏನೆಲ್ಲ ಬೆಳವಣಿಗೆಗಳಾಗತ್ತೆ,
CM ಸಿದ್ದರಾಮಯ್ಯನವರು ಇನ್ನೂ ಕೂಡ ಅಂದರೆ ಈ ಒಂದು ವಿವಾದ ಏನಿದೆ ಇಲ್ಲಿ ಎಲ್ಲಿವರೆಗೂ ಹೋಗಿ ಮುಟ್ಟುತ್ತೆ, ಕಾಂಗ್ರೆಸ್ ಅವರು ಈ ಬಗ್ಗೆ ಪ್ರತಿಭಟನೆ ಮಾಡ್ತಾರಾ, ಇದನ್ನೆಲ್ಲವನ್ನು ಕೂಡ ಕಾದು ನೋಡಬೇಕಿದೆ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಎಷ್ಟು ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.